ಮಾವಿನಕಾಯಿ ಹಾಟ್ ಆ್ಯಂಡ್ ಸ್ವೀಟ್ ಖಾರ ಮತ್ತು ಸಿಹಿ ಚಟ್ನಿ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ. ಪೂರಿ ಜೊತೆಗೆ, ರೊಟ್ಟಿ ಜೊತೆಗೆ, ಹಾಗೆ ಚಪಾತಿ ಜೊತೆಗಂತೂ ಯಮ್ಮಿ ಯಮ್ಮಿ. ಬನ್ನಿ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ ಸಿಂಪಲ್ಲಾಗಿ ನಿಮಗೆ ಅಳತೆ ತೋರಿಸ್ತಾ ಇದ್ದೀನಿ. ಒಂದು ಬೌಲು, ಅದು ಯಾವುದಾದ್ರೂ ಆಗಿರ್ಬೋದು, ಲೋಟ ಆಗಿರ್ಬೋದು, ಕಪ್ಪಾಗಿರ್ಬೋದು, ಅದರಲ್ಲಿ ಅಳತೆ ತೊಗೊಳ್ಳಿ. ತೋತಾಪುರಿ ಮಾವಿನಕಾಯಿ ಮಾತ್ರ ಹಾಕಿ, ಬೇರೆ ಮಾವಿನಕಾಯಿ ಹುಳಿ ಬರುತ್ತೆ. ಅದೇ ಬಟ್ಲಲ್ಲಿ ಮುಕ್ಕಾಲಷ್ಟು ಒಣ ಕೊಬ್ಬರಿನ ಸಣ್ಣಗೆ ತುರಿದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಈ ಉಪ್ಪಿಟ್ಟೆಲ್ಲ ತಿಂತೀರಲ್ಲ ಚಮಚ, ಅದರಲ್ಲಿ ಮುಕ್ಕಾಲು ಚಮಚ ಒಳ್ಳೆ ಮೆಂತೆಯನ್ನು ಗೋಲ್ಡನ್ ಬಣ್ಣ ಬರೋವರೆಗೂ ಸ್ವಲ್ಪ ಆಯಿಲ್ನಲ್ಲಿ ಹುರ್ಕೊಳ್ಳಿ. ಸಾಸಿವೆ ಹುರ್ಕೊಳ್ಳಿ. ಇಂಗು, SSP ಇಂಗು ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ, ಘಮ ಇರುತ್ತೆ, ಅದನ್ನು ಹಾಕ್ಕೊಳ್ಳಿ. ಒಂದು ಕಡಲೆಕಾಳಕ್ಕಿಂತ ಸ್ವಲ್ಪ ಕಡಿಮೆ. ಈ ಚಟ್ನಿಗೆ ಬೆಲ್ಲ ಬಹಳ ಮುಖ್ಯ. ಹೀಗಾಗಿ ಯಾವ ಕಪ್ಪಲ್ಲಿ ಇದೆಲ್ಲ ಅಳತೆ ತೊಗೊಂಡಿದ್ರಲ್ಲ, ಮುಕ್ಕಾಲು ಬೆಲ್ಲ ತುರಿದಾರು ಇಟ್ಕೊಳ್ಳಿ, ಪೌಡ್ರು ಮಾಡಿ ಇಟ್ಕೊಳ್ಳಿ. ಓಕೆನಾ? ಸಾಸಿವೆ, ಇಂಗು, ಮೆಂತೆ ಮಾತ್ರ ಹುರಿಬೇಕು. ಇನ್ನು ಮಾವಿನಕಾಯಿ ಎಲ್ಲ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಳ್ಳಿ. ಇದೇ ಚಮಚದಲ್ಲಿ 2 ಚಮಚ ಖಾರದ ಪುಡಿ ತೊಗೊಳ್ಳಿ, ಒಳ್ಳೆ ಖಾರದ ಪುಡಿ. ಖಾರದ ಪುಡಿಯನ್ನು ಎಣ್ಣೆಯಲ್ಲಿ ಹುರಿಯೋದಾಗಲಿ ಅದಾಗಲಿ ಮಾಡಬೇಡಿ, ಹಾಗೆ ಹಾಕ್ತಕ್ಕದ್ದು. ಇಲ್ಲಿ ಒಂದು ಸಜೆಷನ್ ಕೊಡ್ತೀನಿ ನಿಮಗೆ. ಮೊದಲು ಈ ಪುಡಿನೆಲ್ಲ ಮಿಕ್ಸರ್ನ ಓಡಿಸ್ಕೊಂಬಿಡಿ, ಯಾಕಂದರೆ ಮಾವಿನಕಾಯಿ ಜೊತೆಗೆ ಹಾಕಿದ್ರೆ ಸಣ್ಣಗಾಗಲ್ಲ. ಏನೇನು ಹಾಕಬೇಕು ಮಿಕ್ಸಿನಲ್ಲಿ? ಉಪ್ಪು, ಒಣ ಕೊಬ್ಬರಿ, ಈ ಹುರಿದ ಮೆಂತೆ, ಖಾರದ ಪುಡಿ, ಬೆಲ್ಲ, ಇದೆಲ್ಲ ಮಿಕ್ಸರಲ್ಲಿ ಹಾಕ್ಕೊಳ್ಳಿ. ಫಸ್ಟು ಅದು ಸ್ವಲ್ಪ ತರಿ ಬರಿ ಆಗಬೇಕು. ಈ ಚಟ್ನಿ ತುಂಬ ಪೇಸ್ಟ್ ಆಗಬಾರ್ದು, ಒಂಥರ ಈ ಒಳ್ಳೆ ಗಂಧದ ಥರ ತಿರೋ ಥರ ಹಾಗೆಲ್ಲ ಬೇಡ. ಸ್ವಲ್ಪ ತರಿ ಇದ್ದರೆ ರುಚಿ. ಇದೆಲ್ಲ ಹಾಕ್ಕೊಂಡು ಮಿಕ್ಸರ್ಗೆ ಹಾಕ್ಕೊಳ್ಳಿ. ಮಿಕ್ಸರ್ಗೆ ಹಾಕೋಕಾರ ಗಮನ ಇರಲಿ, ಮತ್ತೊಂದು ಸರಿ ಹೇಳ್ತೀನಿ, ಎಲ್ಲ ಒಟ್ಟಿಗೆ ಹಾಕಬೇಡಿ. ಈ ತೋತಾಪುರಿ ಮಾವಿನಕಾಯಿನ ತೋತಾಪುರಿ ಅಂತಾರೆ, ಗಿಣಿಮೂತಿ ಅಂತಾರೆ. ಸೊ ಸಿಪ್ಪೆ ತೆಗೆದು ತುರ್ಕೊಳ್ಳಿ. ಓಕೆನಾ? ಈಗ ನೋಡಿ ನಾನು ಮಿಕ್ಸರಲ್ಲಿ ಹಾಕಿದ್ದೀನಿ. ಸ್ವಲ್ಪ ತರಿ ಫಸ್ಟ್ ಪೌಡ್ರ್ ಹಾಕ್ಕೊಂಡ್ಬಿಟ್ಟೆ ನಾನು. ಯಾವಾಗಲೂ ಹಾಗೆ ಮಾಡಿ ನೀವು. ಅಕಸ್ಮಾತ್ ಖಾರದ ಪುಡಿ ಇಲ್ಲಾಂದರೆ ಬ್ಯಾಡಗೆ ಮೆಣಸಿನ್ಕಾಯಿನೂ ಹಾಕ್ಕೊಳ್ಬೋದು ನೀವು. ಯೂಶ್ವಲಿ ಖಾರದ ಪುಡಿ ಎಲ್ಲ ಇಟ್ಕೊಂಡಿರ್ತಾರೆ. ಬ್ಯಾಡಗೆ ಮೆಣಸಿನ್ಕಾಯಿ ಆದರೆ ಪೌಡ್ರ್ ಮಾಡ್ಕೋಬೇಕಾಗತ್ತೆ, ಮತ್ತು ಸ್ವಲ್ಪ ಆಮೇಲೆ ಹಾಕ್ಕೋಬೇಕು. ಈ ಥರ ತರಿ ತಿರುಗಿಕೊಂಡು ಇದಕ್ಕೊಂದು ಒಳ್ಳೆ ಒಗ್ಗರಣೆ ಮಾಡಿ. ಒಗ್ಗರಣೆಗೇನು? ಅರಿಶಿನ, ಸಾಸಿವೆ, ಇಂಗು ಅಷ್ಟೇ. ಈಗ ನಮ್ಮ ಹಾಟ್ ಆ್ಯಂಡ್ ಸ್ವೀಟ್ ಚಟ್ನಿ ತಿನ್ನೋದಕ್ಕೆ ರೆಡಿ. ಇದನ್ನು ನೀವು ಒಂದು ವಾರ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು, ವಾರ 15 ದಿನ. ಹೊರಗಿಟ್ಟರೆ ಸ್ವಲ್ಪ ಫರ್ಮೆಂಟೇಷನ್ ಆಗುತ್ತೆ, ಯಾಕಂದರೆ ಹುಳಿ ಬೆಲ್ಲ ಆಲ್ವೇಸ್ ನಿಮಗೆ ಗೊತ್ತಲ್ಲ, ಕಾಂಬಿನೇಷನ್ನು ಆ ಥರ ಆಗುತ್ತೆ. ಒಳ್ಳೆ ಒಗ್ಗರಣೆ ಕೊಟ್ಟೆ, ಚಪಾತಿಗಂತೂ ಸಖತ್ತಾಗಿರುತ್ತೆ. ಈ ಸೀಸನಲ್ಲಿ ಇದನ್ನು ಆಗಾಗ್ಗೆ ಮಾಡ್ತಾಯಿರಿ, ಮಾಡಿಟ್ಕೊಳ್ಳಿ, ಮಕ್ಳಿಗೆ ಕೊಡಿ. ಈ ದೇಸಿ ಟೇಸ್ಟ್ಗಳೆಲ್ಲ ತಿಂತಾ ಇರಬೇಕು. ಸುಮ್ಮನೆ ಬಾಟ್ಲು ತೆಗೆದು ಜಾಮ್ ಹಾಕ್ಕೊಂಡು ತಿಂದೆ, ಸಾಸ್ ಹಾಕ್ಕೊಂಡು ತಿಂದೆ ಮಾಡೋದಕ್ಕಿಂತ ಮನೇಲಿ ಇದನ್ನು ಮಾಡ್ಕೊಂಡು ತಿಂದರೆ ದಿ ಬೆಸ್ಟ್ ಹಾಟ್ ಆ್ಯಂಡ್ ಸ್ವೀಟ್ ಮಾವಿನಕಾಯಿ ಚಟ್ನಿ.